ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ನೋಡೋದಾದರೆ ಒಂದು ವರ್ಷ ತುಂಬ ಕಷ್ಟವನ್ನು ಅನುಭವಿಸಿದ್ರು. ಪಂಚಮ ಶನಿ, ಅಷ್ಟಮ ಗುರು, ಒಂದು ರೀತಿ ಸಿಂಹರಾಶಿಯವ್ರಿಗೆ ಏನು ಕಷ್ಟಗಳಿತ್ತೋ ಈ ವರ್ಷ ಅದೇ ರೀತಿಯಾಗಿರುವಂತಹ ಕಷ್ಟಗಳು ವೃಶ್ಚಿಕ ರಾಶಿಯವ್ರಿಗಿತ್ತು. ಇನ್ನು ಮುಂದೆ ಆ ಕಷ್ಟಗಳೆಲ್ಲವೂ ಕೂಡ ದೂರವಾಗುವಂತಹ, ಹೇಗೆ ಕತ್ತಲೆ ಸೂರ್ಯೋದಯ ಆದ ತಕ್ಷಣ ಕತ್ತಲೆ ಸಹಜವಾಗಿ ಹೊಟ್ಟೋಗುತ್ತೆ, ಹಾಗೆ ಗುರು 9ನೇ ಮನೆಯಲ್ಲಿ ಉಚ್ಚ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಪಂಚಮಾಧಿಪತಿ ಆದ ಕಾರಣ ಹಿಂದೆ ಮಾಡಿರುವಂತಹ ಪುಣ್ಯಗಳೆಲ್ಲವೂ ಕೂಡ ನಿಮಗೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದರ ಜೊತೆಗೆ ಒಂದು ವರ್ಷ ಏನು ಕಷ್ಟವನ್ನು ಹಾಕಿ ಪ್ರಯತ್ನವನ್ನು ಮಾಡಿದ್ದೀರಾ, ನಿಜವಾಗ್ಲೂ ಆ ಪ್ರಯತ್ನಗಳೆಲ್ಲವೂ ಕೂಡ ಈ ವರ್ಷ ಸಾಫಲ್ಯತೆ ಉಂಟಾಗುವಂತಹ ಒಂದು ಸಾಧ್ಯತೆ ಈ ವೃಶ್ಚಿಕ ರಾಶಿಯವರಿಗೆ ಕಾಣಸಿಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ಒಂದಷ್ಟು ನೋವು, ಕುಟುಂಬದಲ್ಲಿ ಹಿನ್ನಡೆ, ಮಾನಸಿಕವಾಗಿ ದುಃಖ, 4ನೇ ಮನೆಯಲ್ಲಿ ರಾಹು ಇರೋದನ್ನು ತಾಯಿಗೆ ಅನಾರೋಗ್ಯ, ಅದೇ ರೀತಿ ವಾಹನವನ್ನು ಖರೀದಿ ಮಾಡಬೇಕು ಅಂತಂದರೆ ಆಗ್ತಿಲ್ಲ, ವಾಹನದ ವಿಚಾರದಲ್ಲಿ ಖರ್ಚು, ಮನೆಯ ವಿಚಾರದಲ್ಲಿ ಬದಲಾವಣೆ ಇತ್ಯಾದಿಗಳ ಯೋಚನೆ, ಅಥವಾ ನಿಮ್ಮ ಭೂಮಿಯ ವಿಚಾರದಲ್ಲಿ ಖರ್ಚು, ಇದೆಲ್ಲವೂ ಕೂಡ ಆಗಿದೆ. ಆದರೆ ಅದೆಲ್ಲವೂ ಕೂಡ ಹೊರಗಡೆ ಬರುವಂತಹ ಸಾಧ್ಯತೆ, ಮಾಡಿದಂತಹ ಖರ್ಚು ಸಾಫಲ್ಯ ಆಗುವಂತಹ, ಮಾಡಿದಂತಹ ಪ್ರಯತ್ನ ಸಾಫಲ್ಯ ಆಗುವಂತಹ, ಅನುಭವಿಸಿದಂತಹ ಕಷ್ಟ ನಿವೃತ್ತಿ ಆಗುವಂತಹ ಒಂದು ಸಾಧ್ಯತೆ ಈ ವರ್ಷ ಕಾಣಸಿಗತ್ತೆ. ಹಾಗಾಗಿ ಮಾಡುವಂಥ ಕೆಲಸದಲ್ಲಿ ಅನುಕೂಲ ಆಗತ್ತೆ. ಇಷ್ಟಪಟ್ಟಿದ್ರೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆಗ್ತಿಲ್ಲ, ಸ್ವಲ್ಪ ತಡೆಗಳು ಅನ್ನುವಂಥದ್ದಿದ್ರೆ ಅದು ವಿವಾಹವೂ ಕೂಡ ಇಷ್ಟಪಟ್ಟ ವಿವಾಹ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗನ್ಬಿಟ್ಟು ಯಾರೋ ಹೊಸದಾಗಿ ಹೋಗಿ ಇಷ್ಟಪಡ್ಲಿಕ್ಕೆ ಪ್ರಾರಂಭ ಮಾಡಬೇಡಿ. ಆದರೆ ಇಷ್ಟಪಟ್ಟರು ಕೂಡ ಯೋಚನೆ ಮಾಡಿ ಮಾಡಬೇಕು. ಹಾಗಾಗಿ ವಿದ್ಯಾಭ್ಯಾಸವನ್ನು ಮಾಡುವಂತಹ ಕಾಲದಲ್ಲಿ ಅದನ್ನು ಯೋಚನೆ ಮಾಡದೇ ಇರುವಂಥದ್ದು ತುಂಬ ಒಳ್ಳೆಯದು. ಆದರೆ ಅದೆಲ್ಲವೂ ಕೂಡ ವಿವಾಹದಲ್ಲಿ ಇದ್ದಂಥ ತಡೆಗಳು ಕೂಡ ನಿವೃತ್ತಿ ಆಗುವಂಥದ್ದು. ಇನ್ನು ಸಂತಾನಾಪೇಕ್ಷೆಗಳು, ಯಾಕೆಂದರೆ ಪಂಚಮ ಸ್ಥಾನವನ್ನು ನಾವು ಸಂತಾನ ಸ್ಥಾನ, ಹಾಗಾಗಿ ಪುತ್ರಸ್ಥಾನ ಅಂತ ಕರಿತೀವಿ. ಮಕ್ಕಳು ಉಂಟಾಗುವಂತಹ ಸಾಧ್ಯತೆ, ಮಕ್ಕಳು ಯಾರಿಗೆ ಅಪೇಕ್ಷೆ ಇರುತ್ತೋ ಅಂಥವರಿಗೆ ಸಂತಾನದ ಯೋಗ, ಕುಟುಂಬದಲ್ಲಿದ್ದಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿವೃತ್ತಿ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಕಾಣಲಿದೆ.